ಒಡವೆ ಇದ್ದದ್ದು 122 ಗ್ರಾಂ, ಆದರೆ ಹೇಳಿದ್ದು 68 ಗ್ರಾಂ ಅಂತ. ಮುಜರಾಯಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಕಿಡಿಕಾರಿದ್ದಾರೆ. ಕರಗ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರು ಕೆ ಸತೀಶ್, ಕಾಣಿಕೆ ಒಡವೆ ಹೊರಗೆ ತೆಗೆದುಕೊಂಡು ಹೋಗುವಂತಿಲ್ಲ, ಹುಂಡಿ ಎಣಿಸಿದಾಗ ಹಣ ಮತ್ತು ನೆಕ್ಲೆಸ್ ಬಂದಿತ್ತು, ಒಡವೆಯನ್ನ ಇಒ ಜೇಬ್ನಲ್ಲಿಟ್ಕೊಂಡು ಹೋಗಿದ್ದಾರೆ ಅಂತ ಅಧಿಕಾರಿ ವಿರುದ್ಧ ಆರೋಪಿಸಿದ್ದಾರೆ. ಒಡವೆ ಕೇಳಿದ್ರೆ 3 ದಿನ ಬಳಿಕ ವಾಪಸ್ ತಂದಿದ್ದಾರೆ, ನಮ್ಮ ಬಳಿ ಎಲ್ಲ ಸಾಕ್ಷಿಗಳಿವೆ ಅಂತಿದ್ದಾರೆ ಸತೀಶ್. ಕರಗ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರು, ಮುಜರಾಯಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಅವರು ಆರೋಪಿಸ್ತಾ ಇದ್ದಾರೆ. 122 ಗ್ರಾಂ ಒಡವೆ ಇತ್ತು, ಆದರೆ 68 ಗ್ರಾಂ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಸತೀಶ್ ಏನಂತ ಹೇಳಿದ್ದಾರೆ ಕೇಳೋಣ ಬನ್ನಿ. ಇದು ಏನಂದ್ರೆ ಭಾರಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಹಿಂದೂ ದೇವಸ್ಥಾನಗಳ ಮೇಲೆ ನಿಮ್ಗೆ ಟಾರ್ಗೆಟ್? ಮುಜರಾಯಿಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗ್ತಾ ಇದೆ. ಮತ್ತೆ ನಿಮ್ಗೆಲ್ಲ ಆಡಿಯೋ ಕೊಡ್ತೀನಿ. ಏನ್ ಆಡಿಯೋ? 10 ಲಕ್ಷಕ್ಕೆ ನಾವು ದುಡ್ಡು ರಿಲೀಸ್ ಮಾಡ್ಬೇಕಾದ್ರೆ 2 ಲಕ್ಷ ಕೊಡಬೇಕು ಅಂತಾರೆ. ತಹಸೀಲ್ದಾರ್ ಓಪನ್ ಆಗಿ ಕೇಳ್ತಾರೆ, ಇಒ ಓಪನ್ ಆಗಿ ಕೇಳ್ತಾರೆ, ಪ್ರತಿ ಒಂದು ಆಡಿಯೋನು ಇದೆ, ಓಪನ್ ಆಗಿ ಕೇಳ್ತಾರೆ. 10 ಲಕ್ಷಕ್ಕೆ 2 ಲಕ್ಷ ಕೊಡಬೇಕು, ಇಲ್ಲಾಂದ್ರೆ ನಮಗೆ ಗೊತ್ತು ಕಾನೂನು ರೀತಿ ನಾವ್ ಏನ್ ಮಾಡ್ಬೇಕು. ಅವರೆಲ್ಲ ಒಂದು ಪೇಪರ್ ಪೆನ್ನಲ್ಲಿ ಗೀಚ್ಬಿಡ್ತಾರೆ, ಕೇಳ್ತಾ ಇದಾರೆ. ಅಲ್ಲ, ಆಡಿಯೋ ಇದೆ, ನಿಮಗೆ ಮೊಬೈಲ್ ಕಳಿಸ್ತೀನಿ, ಎಲ್ರಿಗೂ ಕಳಿಸ್ತೀನಿ, ಆಡಿಯೋ ಇದೆ. ಇದು ಏನಂದ್ರೆ ಭಾರಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಹಿಂದೂ ದೇವಸ್ಥಾನಗಳ ಮೇಲೆ ನಿಮ್ಗೆ ಟಾರ್ಗೆಟ್? ಮುಜರಾಯಿಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗ್ತಾ ಇದೆ. ಮತ್ತೆ ನಿಮ್ಗೆಲ್ಲ ಆಡಿಯೋ ಕೊಡ್ತೀನಿ. ಏನ್ ಆಡಿಯೋ? 10 ಲಕ್ಷಕ್ಕೆ ನಾವು ದುಡ್ಡು ರಿಲೀಸ್ ಮಾಡ್ಬೇಕಾದ್ರೆ 2 ಲಕ್ಷ ಕೊಡಬೇಕು ಅಂತಾರೆ. ತಹಸೀಲ್ದಾರ್ ಓಪನ್ ಆಗಿ ಕೇಳ್ತಾರೆ, ಇಒ ಓಪನ್ ಆಗಿ ಕೇಳ್ತಾರೆ, ಪ್ರತಿ ಒಂದು ಆಡಿಯೋನು ಇದೆ, ಓಪನ್ ಆಗಿ ಕೇಳ್ತಾರೆ. 10 ಲಕ್ಷಕ್ಕೆ 2 ಲಕ್ಷ ಕೊಡಬೇಕು, ಇಲ್ಲಾಂದ್ರೆ ನಮಗೆ ಗೊತ್ತು ಕಾನೂನು ರೀತಿ ನಾವ್ ಏನ್ ಮಾಡ್ಬೇಕು. ಅವರೆಲ್ಲ ಒಂದು ಪೇಪರ್ ಪೆನ್ನಲ್ಲಿ ಗೀಚ್ಬಿಡ್ತಾರೆ, ಕೇಳ್ತಾ ಇದಾರೆ. ಅಲ್ಲ, ಆಡಿಯೋ ಇದೆ, ನಿಮಗೆ ಮೊಬೈಲ್ ಕಳಿಸ್ತೀನಿ, ಎಲ್ರಿಗೂ ಕಳಿಸ್ತೀನಿ, ಆಡಿಯೋ ಇದೆ. ಇದು ಏನಂದ್ರೆ ಭಾರಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಹಿಂದೂ ದೇವಸ್ಥಾನಗಳ ಮೇಲೆ ನಿಮ್ಗೆ ಇದು ಸತೀಶ್ ಅವರು ಮಾಡ್ತಾ ಇರುವಂತಹ ಆರೋಪ. ಕರಗ ಉತ್ಸವದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂತಹ ಆರೋಪ ಅವರು ಮಾಡ್ತಾ ಇರುವಂತದ್ದು. ಮುಜರಾಯಿ ಇಲಾಖಾ ಅಧಿಕಾರಿಗಳ ವಿರುದ್ಧ ಈ ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು, ಉತ್ಸವಕ್ಕೆ ಅಂತೇಳಿ 10 ಲಕ್ಷ ಬಿಡುಗಡೆ ಮಾಡಬೇಕು ಅಂತಂದ್ರೆ 2 ಲಕ್ಷ ಲಂಚ ಕೊಡಿ ಅಂತ ಕೇಳ್ತಾರೆ, ಬಹಿರಂಗವಾಗಿ ಕಮಿಷನ್ ಕೇಳ್ತಿದ್ದಾರೆ ಇಒ ಮತ್ತು ತಹಶೀಲ್ದಾರ್ ಅಂತ ಆರೋಪಿಸಿದ್ದಾರೆ ನಿಕಟಪೂರ್ವ ಅಧ್ಯಕ್ಷ ಸತೀಶ್. ಈ ಬಗ್ಗೆ ಆಡಿಯೋ ಕೂಡ ಇದೆ ಅಂತಿದ್ದಾರೆ. ಏನಂದ್ರೆ ಭಾರಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಹಿಂದೂ ದೇವಸ್ಥಾನಗಳ ಮೇಲೆ ನಿಮ್ಗೆ ಟಾರ್ಗೆಟ್? ಮುಜರಾಯಿಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗ್ತಾ ಇದೆ. ಮತ್ತೆ ನಿಮ್ಗೆಲ್ಲ ಆಡಿಯೋ ಕೊಡ್ತೀನಿ. ಏನ್ ಆಡಿಯೋ? 10 ಲಕ್ಷಕ್ಕೆ ನಾವು ದುಡ್ಡು ರಿಲೀಸ್ ಮಾಡ್ಬೇಕಾದ್ರೆ 2 ಲಕ್ಷ ಕೊಡಬೇಕು ಅಂತಾರೆ. ತಹಸೀಲ್ದಾರ್ ಓಪನ್ ಆಗಿ ಕೇಳ್ತಾರೆ, ಇಒ ಓಪನ್ ಆಗಿ ಕೇಳ್ತಾರೆ, ಪ್ರತಿ ಒಂದು ಆಡಿಯೋನು ಇದೆ, ಓಪನ್ ಆಗಿ ಕೇಳ್ತಾರೆ. 10 ಲಕ್ಷಕ್ಕೆ 2 ಲಕ್ಷ ಕೊಡಬೇಕು, ಇಲ್ಲಾಂದ್ರೆ ನಮಗೆ ಗೊತ್ತು ಕಾನೂನು ರೀತಿ ನಾವ್ ಏನ್ ಮಾಡ್ಬೇಕು. ಅವರೆಲ್ಲ ಒಂದು ಪೇಪರ್ ಪೆನ್ನಲ್ಲಿ ಗೀಚ್ಬಿಡ್ತಾರೆ, ಕೇಳ್ತಾ ಇದಾರೆ. ಅಲ್ಲ, ಆಡಿಯೋ ಇದೆ, ನಿಮಗೆ ಮೊಬೈಲ್ ಕಳಿಸ್ತೀನಿ, ಎಲ್ರಿಗೂ ಕಳಿಸ್ತೀನಿ, ಆಡಿಯೋ ಇದೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಇಒ ಅವರು. ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಾಗ್ಲಿ, ಮುಜರಾಯಿ ದೇವಸ್ಥಾನ ಏನ್ ಸಂಬಂಧಪಟ್ಟಿದೆ 36,000 ದೇವಸ್ಥಾನದಲ್ಲೂ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಏನಂದ್ರೆ, ದೇವಸ್ಥಾನಕ್ಕೆ ಬಂದಿರೋ ದಾನಿಗಳು ಕೊಟ್ಟಿರ್ಬೋದು, ಉಂಡಿನಲ್ಲಿ ಹಾಕಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಒಡವೆನ ದೇವಸ್ಥಾನದಿಂದ ಅದು 10 ಗ್ರಾಮ್ ಆದ್ರೂ ಹೊರಗಡೆ ತಗೊಂಡೋಗಂಗಿಲ್ಲ. ಮತ್ತೆ ಅದರಲ್ಲಿ ಒಂದು ನೆಕ್ಲೆಸ್ ಸಿಕ್ಕುತ್ತೆ ದೇವಸ್ಥಾನದಿಂದ. ಅಪ್ರೈಸರ್ನ, ಈ ಚಿನ್ನ ಬೆಳ್ಳಿ ಯಾರು ಚೆಕ್ ಮಾಡ್ತಾರೋ ಅದು ಮುಜರಾಯಿ ಅವರೇ ಇದ್ದಾರೆ. ದೇವಸ್ಥಾನದಲ್ಲೇ ಬಂದು ಚೆಕ್ ಮಾಡೋರೆ. ಅವತ್ತು ಇದು ಚಿನ್ನ ಅಂದ್ಬಿಟ್ಟು ಮುಜರಾಯಿ ಅವರೇ ಬಂದು ಚೆಕ್ ಮಾಡಿದ್ದಾರೆ. ಆದ್ರೂ ಇಒ ಅವರು ದೇವಸ್ಥಾನದಿಂದ ಒಡವೆನ ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ಇದು ಆ ಅಧಿಕಾರಿಗಳು ಯಾರು ಒಂದು 7-8 ಜನ ಇರ್ತಾರೋ ಅದರಲ್ಲಿ ಒಬ್ರು ನನಗೆ ಮಾಹಿತಿ ಕೊಡ್ತಾರೆ, ಈ ತರ ದೇವಸ್ಥಾನದಿಂದ ಒಂದು ನೆಕ್ಲೆಸ್ ನ ಇಒ ಅವರು ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ, ನಾನು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಾನು ಕಾನೂನು ರೀತಿಯಲ್ಲಿ RTI ಆಗ್ತೀನಾಗ, ಏನೋ ನನಗೇನು ನೀವು ವಿಡಿಯೋ ಮಾಡಿದಿರೋ ಅದನ್ನ ನನಗೆ RTI ಮುಖಾಂತರ ನನಗೆ ಬೇಕು ಅಂತ ಕೇಳ್ತೀನಿ. ಆ ಸೀಲ್ ಮಾಡಿದ್ಮೇಲೆ ಯಾವುದು ಮೇಲಿಂದ ಹಾಕಂಗಿಲ್ಲ, ಮತ್ತೆ ದೇವಸ್ಥಾನದಿಂದ ಒಡವೆ ತಗೊಂಡೋಗಂಗಿಲ್ಲ. ಇದು ಆ ಅಧಿಕಾರಿ ಅವತ್ತಿದ್ದ ಒಬ್ರು ಅಧಿಕಾರಿ ನನಗೆ ಫೋನ್ ಮುಖಾಂತರ ಹೇಳ್ತಾರೆ, ಇಲ್ಲ 122 ಗ್ರಾಮ್ ಏನೋ ಇದೆ ಒಡವೆ, ಅವ್ರ ಜೋಬೆಲ್ ಹಾಕೊಂಡ್ಬಿಟ್ರು ಅಂತ. ಇವಾಗ ಆಮೇಲೆ ಇವ್ರು ಹೇಳ್ತಾರೆ 3 ದಿವಸ ಆದ್ಮೇಲೆ ತಗೊಂಡ್ಬಂದ್ಬಿಟ್ಟು 63 ಗ್ರಾಮ್ ಇದೆ, ಇಲ್ಲ 68 ಗ್ರಾಮ್ ಇದೆ ಅಂತ. ಅದರಲ್ಲೇ 2 ಮಾತು ಮಾತಾಡ್ತಾರೆ. ಮತ್ತೆ ನನಗೆ RTI ಮುಖಾಂತರ ರಿಪ್ಲೈ ಕೊಟ್ಟಿದ್ದಾರೆ, 68 ಗ್ರಾಮ್ ಇತ್ತು, ನಾನು ತಗೊಂಡ್ಬಂದು ಅವತ್ತೇ ಹಾಕ್ತೀನಿ ಅಂತ ಹೇಳ್ತಾರೆ. ಆದ್ರೆ 3 ದಿವಸ ಬಿಟ್ಟು ಹಾಕಿದ್ದಾರೆ. ದೇವಸ್ಥಾನ CCTV ಫುಟೇಜ್ ಎಲ್ಲ ತಗೋಬಹುದು. ಈ ರೀತಿ ಧರ್ಮರಾಯ ದೇಗುಲದಲ್ಲಿ ಒಡವೆ ಕಳ್ಳತನ ಎನ್ನುವಂತಹ ಆರೋಪ ಕೇಳಿಬಂದಿತ್ತು. ಆದರೆ ಅಧಿಕಾರಿಗಳು ಈ ಆರೋಪವನ್ನು ತಳ್ಳಿ ಹಾಕ್ತಾ ಇದ್ದಾರೆ. ತೂಕದಲ್ಲಿ ಬದಲಾವಣೆಯಾಗಿದೆ ಅನ್ನೋದು ಸುಳ್ಳು ಅಂತಿದ್ದಾರೆ ಇಒ. ಮುಜರಾಯಿ ಇಲಾಖೆ ಇಒ ನಾಗರಾಜ್ ಅವರು ಕೊಡ್ತಾ ಇರುವಂತಹ ಮಾಹಿತಿ ಅದು. ಅಕ್ಟೋಬರ್ 6ರಂದು ಹುಂಡಿ ಎಣಿಕೆ ಮಾಡುವಾಗ ಚಿನ್ನಾಭರಣ ಪತ್ತೆಯಾಗಿತ್ತು. ಇಒ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿಯೊಂದಿಗೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ.
ಹಾರನೂ ವಸ್ತ್ರ ಇದೆ ಸರ್, ಹೂವು ಹಾರ. ಲೈಟಿಂಗ್ ಹೋಗ್ಬಿಟ್ಟಲ್ಲ ಈಗ ಅವ್ರು ಹೇಳ್ತಿದ್ರೆ ಅದು ಬೇಡ ಅಲ್ಲಾಗಲ್ಲ ಅಂದ್ರೆ ಏನ್ ಮಾಡೋದು? ಸರಿ ಲೈಟಿಂಗ್ಸೇ ಮಾಡಿಸಿ ಸರ್. ಹಾ ಲೈಟಿಂಗ್ಸು ಹೂವು ಇದು ಹಾರ. ಹಾ ಹಾ ಅದೇ ಇವರು ಯಾರೋ ನಾಗೇಂದ್ರ ಏನೋ ಬಂದಿದ್ದಲ್ಲ, ಅವ್ರ ಹೆಸರೇನು ಸರ್? ಯಾರಾಗಂದ್ರೆ ಅದೇ ಸರ್ ಇವನು ಬಂದಿದ್ದಲ್ಲ, ಅವನ ಹೆಸರೇ ಬರ್ತಲ್ಲ. ಹೂವು ಹಾರ ಅವನ ಹೆಸರೇನು ಸರ್? ಹೂವು ಹಾರ ಅವನು ರವಿಚಂದ್ರ ರವಿಚಂದ್ರ. ಅವ್ರು ಇವತ್ತು ನಾಲ್ಕು ಸರಿ ಫೋನ್ ನಮ್ಗೆ ಹ್ಞೂ ಸರ್ ಅವನ್ಗೇನು ಗೊತ್ತಾ? ಅಂತಲ್ಲಿ ಈಗ ನಾವು ಈಗ ಕೊಡದು ಒಂದ್ ಕಡೆ ಇನ್ನೊಂದ್ ಕಡೆ ಸ್ನೇಹ ಮಾಡಿ ನಾವು ಆರೋಪ ಸಂಬಂಧಕ್ಕೆ ನಾವು ಡಿಡಕ್ಷನ್ ಮಾಡಿದ್ವಿ ಅಂತ ಹೇಳ್ಬೇಕು, ಅದಕ್ಕೆ ಹೇಳೋದು. ಹೌದು ಸರಿ. ಈಗ ಹೂನಾರದ್ದು ಜಾಸ್ತಿ ಪೆಂಡಿಂಗ್ ಇದೆ ಸರ್. ಹಾ ಹೂನಾರದ್ದು 11.5 ಲಕ್ಷ ಏನೋ ಪೆಂಡಿಂಗ್ ಇದೆ. ಆಯ್ತು ಆಯ್ತು. ಹೂನಾರದಲ್ಲಿ ಮಾಡಿಸ್ಕೊಟ್ರೆ ನಾನು ನಾಳೆನೇ AC ಅವ್ರಿಗೆ 2 ಲಕ್ಷ ಡ್ರಾ ಮಾಡಿಸ್ಕೊಡ್ತೀನಿ. ಹಾ ಅವ್ರ ಹತ್ರ ಮಾತಾಡ್ತೀನಿ. ಹೂನಾರದ್ದು ಅವನ ಹತ್ರ ಇನ್ನು 10